ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಕ್ಕಳಿಗೆ ಯಾವಾಗ್ಲೂ ತಂದೆ ತಾಯಿ ಬುದ್ಧಿ ಹೇಳ್ತಾ ಇರ್ತಾರೆ, ನೀವು ಓದ್ಬೇಕು, ಓದ್ಲಿಲ್ಲ ಅಂದ್ರೆ ಹಂಗಾಗ್ಬಿಡ್ತೀವಿ, ಹಿಂಗಾಗ್ಬಿಡ್ತೀವಿ, ಅಥವಾ ಹಾಸ್ಟೆಲ್ಗೆ ಹಾಕ್ಬಿಡ್ತೀವಿ, ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಭಯ ಇಡಿಸ್ತಾ ಇರ್ತಾರೆ. ಪದೇ ಪದೇ ಹೀಯಾಳಿಸ್ತಾ ಇರ್ತಾರೆ, ಕೋಪಿಸ್ಕೊಳ್ತಾ ಇರ್ತಾರೆ. ನೀವು ಯಾವ ಕೆಲ್ಸಕ್ಕೂ ಬರೋದಿಲ್ಲ, ನೀವ್ ಯಾಕಾದ್ರೂ ಹುಟ್ಟಿದ್ರು, ಈ ತರ ಮಾತುಗಳನ್ನ ಆಡಿ 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 ಮಕ್ಕಳನ್ನ ಮಂಕಾಗ್ ಮಾಡ್ಬಿಡ್ತಾರೆ. ಓದ್ತಾ ಇರೋ ಮಕ್ಕಳು ಸಹ ಓದಿದ್ದಂಗೆ ಆಗ್ಬಿಡ್ತಾರೆ. ಒಳ್ಳೆತನದ ಮಕ್ಕಳು ಸಹ ಕೆಟ್ಟ ಹಾದಿಯನ್ನ ಹಿಡಿತಾರೆ. ತಂದೆ ತಾಯಿನೇ ಹೀಯಾಳಿಸಿದಾಗ, ಹೀನವಾಗಿ ಮಾತಾಡಿಸಿದಾಗ, ನೆಗೆಟಿವ್ ಆಗಿ ಮಾತಾಡಿದಾಗ ಮಕ್ಕಳ ಮನಸ್ಸು ಮುರಿದೋಗ್ಬಿಡುತ್ತೆ. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿರು ಓದಿನ ಮೇಲೆ ಮಕ್ಕಳನ್ನ ನಿರ್ಣಯ ಮಾಡ್ತಾರೆ. ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಹೇಳ್ಬಿಟ್ಟು, ಸ್ನೇಹಿತರ ಸಹವಾಸ ಮಾಡ್ಬಿಡಿ, ಸ್ನೇಹಿತರೆಲ್ಲರೂ ಕೆಟ್ಟವರು ಅಂತಾರೆ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಾರೆ, ಟಿವಿ ನೋಡ್ಬೇಡ, ಮೊಬೈಲ್ ನೋಡ್ಬೇಡ ಅಂತಾರೆ, ಯಾವಾಗ್ಲೂ ಓದ್ತಾ ಇರ್ಬೇಕು ಅಂತಂತಾರೆ, ಆಟ ಆಡ್ಬೇಡ ಅಂತಂತಾರೆ. ಈ ರೀತಿ ತುಂಬಾ ರೆಸ್ಟ್ರಿಕ್ಷನ್ ಆಗ್ತಾ ಇರ್ತಾರೆ. ಬರೀ ಓದ್ಬೇಕು ಓದ್ಬೇಕು, 90% ಬರ್ಬೇಕು, ರ್ಯಾಂಕ್ ಬರ್ಬೇಕು, ಅಪ್ಪ ಅಮ್ಮನ್ಗೆ ಒಳ್ಳೆ ಮಕ್ಳು ಅಂತ ಅನಿಸ್ಬೇಕು, ಎಲ್ಲರೂ ಗುಡ್ ಅನ್ಬೇಕು, ಬೇಷ್ ಅನ್ಬೇಕು. ಕುಟುಂಬದಲ್ಲಿ ಹಾಗೆ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ತಂದೆ ತಾಯಿ ಗೌರವ ಉಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಬೇರೆಯವ್ರಿಗೆ ಮಕ್ಕಳನ್ನ ಹೋಲಿಸ್ತಾ ಇರ್ತಾರೆ, ಆ ಮನೆ ಮಕ್ಕಳು ಈ ಮನೆ ಮಕ್ಕಳು ಹಂಗೆ, ನೀವ್ ಹಿಂಗಿದ್ದೀರಾ ಅಂತ ಹೇಳಿ. ಅಥವಾ ಬರೀ ತಿಂತೀರಾ, ಬರೀ ಆಟ ಆಡ್ತೀರಾ, ತಿನ್ನೋದಕ್ ಮಾತ್ರ ನೀವು ಲಾಯಕ್ಕು, ಈ ಜನದಲ್ಲಿ ನೀವು ಉದ್ಧಾರ ಆಗೋದಿಲ್ಲ ಅಂತ ಏನೇನೋ ಅಂತಿರ್ತಾರೆ. ಅದು ಎಂತೆಂತ ಮಾತು ಬರುತ್ತೋ ಅವಾಗ ಅದೆಲ್ಲವನ್ನ ಅಂತಿರ್ತಾರೆ. ಜೊತೆಗೆ ಹೊಡಿತಾ ಇರ್ತಾರೆ, ಸಿಕ್ಕಾಪಟ್ಟೆ ಹೊಡಿತಾರೆ. ಯಾವ್ದ್ಯಾವ್ದೋ ಕೋಪ ತಗೊಂಡು ಅತ್ತೆ ಮಾವನ ಮೇಲೆ ಇರ್ತಕ್ಕಂಥದ್ದು, ತಂದೆ ತಾಯಿ ಮೇಲೆ ಇರ್ತಕ್ಕಂಥದ್ದು, ಅಥವಾ ಸ್ನೇಹಿತರ ಮೇಲೆ ಇರ್ತಕ್ಕಂಥದ್ದು, ವರ್ಕ್ ಪ್ರೆಷರ್ ಇರ್ತಕ್ಕಂಥದ್ದು, ಟೀಚರ್ಸ್ ಏನಾದ್ರು ಮಕ್ಕಳ ಮೇಲೆ ಸರಿಯಾಗಿ ಓದಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆ ಕೋಪವನ್ನ ತಗೊಂಡ್ಬಂದು ಮನೆಯಲ್ಲಿ ಮಕ್ಕಳನ್ನ ಚೆನ್ನಾಗಿ ಹೊಡಿತಾರೆ. ನಮ್ಮ ಹತ್ರ ಎಷ್ಟೊಂದ್ ಜನ ಮಕ್ಕಳು ಈ ಮಾತನ್ನ ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ, ನೋವು ಪಡ್ಕೊಳ್ತಾರೆ. ನಮ್ ತಂದೆ ತಾಯಿಗೆ ನಮ್ಮನ್ ಕಂಡ್ರೆ ಇಷ್ಟ ಇಲ್ಲ, ಮನೆ ಬಿಟ್ಟು ಓಡೋಣ ಅನ್ಸುತ್ತೆ, ಅವ್ರಿಗೆ ಓದಿ ಅಂತ ಹೇಳಿದಾಗ ಓದ್ಬಾರ್ದು ಅಂತ ಅನ್ಸುತ್ತೆ, ಏನ್ ಮಾಡ್ಬೇಡಿ ಅಂತಂದ್ರೋ ಅದನ್ನೇ ಮಾಡ್ಬೇಕು ಅಂತ ಅನ್ಸುತ್ತೆ. ಈ ತರ ಹೇಳ್ಕೊಂತ ಇರ್ತಾರೆ. ಮಕ್ಕಳ ಮನಸ್ಸು ಹೂವಿನ ರೀತಿನಲ್ಲಿರುತ್ತೆ. ಅವ್ರಿಗೆ ಗೊತ್ತಿಲ್ಲ ಸರಿ ಯಾವ್ದು ತಪ್ಪು ಯಾವ್ದು, ಏನ್ ತಂದೆ ತಾಯಿ ಅಂತಿರ್ತಾರೋ, ಏನ್ ಹೆದರ್ಸ್ತಾ ಇರ್ತಾರೋ ಆ ಮಕ್ಕಳ ವಯಸ್ಸಿಗೆ ಅದ್ ಅರ್ಥ ಆಗುದಿಲ್ಲ. ಅದ್ರ ಬದಲಾಗಿ ಇವತ್ತಿಂದ ಈ ರೀತಿ ಹೇಳೋದನ್ನ ಶುರು ಮಾಡಿ. ಮಕ್ಕಳು ನೀವ್ ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ, 90% ತೆಗ್ದಿಲ್ಲ ಅಂತಂದ್ರೆ ಕೇಳಿ. ಮಕ್ಕಳಿಗೆ ಹೇಳೋಕ್ಕಿಂತ ಮುಂಚೆ ಹೇಳುವಂತವರಿಗೆ ಶಕ್ತಿ ಇರಬೇಕು, ಅಂತಹ ಮನಸ್ಸಿರ್ಬೇಕು, ತಾಳ್ಮೆ ಇರ್ಬೇಕು, ಸಂಯಮ ಇರ್ಬೇಕು, ನಂಬಿಕೆ ಇರಬೇಕು. ಸ್ವತಃ ಅವ್ರ ಮಕ್ಕಳೇ ಅಲ್ವಾ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿರ್ತಾರೆ, ತಮ್ಮದೇ ರಕ್ತವನ್ನ ಹಂಚ್ಕೊಂಡ ಮಕ್ಕಳು ಹುಟ್ಟಿರ್ತಾರೆ. ಬೇರೆಯವ್ರದ್ದಲ್ಲ. ಬೇರೆಯವ್ರಿಗೆ ಯಾಕೆ ಹೋಲಿಸ್ತೀರಾ? ಬೇರೆಯವ್ರ ಮಕ್ಕಳು ಬೇರೆಯವ್ರ ತಂದೆ ತಾಯಿಗೆ ಹುಟ್ಟಿರ್ತಾರೆ, ನಿಮ್ಮ ಮಕ್ಕಳು ನಿಮಗ್ ಹುಟ್ಟಿರ್ತಾರೆ. ಹಾಗಾಗಿ ನಿಮ್ಮ ವಂಶದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀವ್ ಹೇಗ್ ಬೆಳೆದಿದ್ದೀರಾ, ನಿಮ್ಮ ಮನೆ ವಾತಾವರಣ ಏನು, ನೀವೇನ್ ಅಂತಿದ್ದೀರಾ, ನೀವೇನ್ ಬಯಸ್ತಿದ್ದೀರಾ, ನಿಮ್ಮ ಪರಿಸರ ಎಂತದ್ದು, ನಿಮ್ಮ ಆಸೆ ಆಕಾಂಕ್ಷೆಗಳು ಎಂತದ್ದು, ನೀವ್ ಚಿಕ್ಕವರಿದ್ದಾಗ ನೀವ್ ಹೆಂಗಿದ್ರಿ, ಇದನ್ನೆಲ್ಲವನ್ನ ಒಂದ್ಸಲ ಯೋಚನೆ ಮಾಡಿ. ಸ್ವತಃ ನಿಮ್ಮ ಮಕ್ಕಳೇ, ಬೇರೆಯವ್ರ ಮಕ್ಕಳಲ್ಲ. ಬೇರೆಯವ್ರಿಗೆ ಯಾವ ಕಾರಣಕ್ಕೂ ಹೋಲಿಸ್ಬೇಡಿ. ನಿಮ್ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾದ್ರೆ ಮಕ್ಕಳ ಮುಂದೆ ಕೂತು ಪದೇ 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 ಅವರ ಒಳ್ಳೆ ಗುಣಗಳನ್ನ ಎತ್ತಿ ಎತ್ತಿ ತೋರಿಸಿ. ನೀವು ಒಳ್ಳೆ ಆತ್ಮ ಇದ್ದೀರಾ, ನೀವು ಒಳ್ಳೆ ಮಕ್ಕಳಿದ್ದೀರಾ, ನೀವು ತುಂಬಾ ಪ್ರೀತಿ ಪಾತ್ರರಾಗಿದ್ದೀರಾ, ನೀವು ತುಂಬಾ ಜವಾಬ್ದಾರಿಯಿಂದ ನಡ್ಕೊಳ್ತೀರಾ, ನೀವು ಯಾವ ಕಾರಣಕ್ಕೂ ಕೆಟ್ಟದ್ದು ನಿಮ್ ಕಡೆಯಿಂದ ನಡೆಯೋದಿಲ್ಲ, ನಿಮ್ಮ ಮನಸ್ಸಲ್ಲಿ ಆ ರೀತಿ ಯೋಚನೆನೇ ಇಲ್ಲ, ನೀವು ಉತ್ಕೃಷ್ಟವಾದ ಆತ್ಮಗಳು, ನಿಮ್ಮಿಂದ ಈ ದೇಶಕ್ಕೆ ಏನೋ ಒಂದು ಒಳ್ಳೇದಾಗ್ತಾ ಇದೆ, ನಿಮ್ಮಿಂದ ನಿಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ, ನೀವು ಈ ವಯಸ್ಸಿಗೆ ನೀವು ಈ ರೀತಿ ಬೆಳೆದಿರ್ತೀರಾ, ನೀವ್ ಹೀಗ್ ನಡ್ಕೊಳ್ತೀರಾ, ನೀವೆಲ್ಲ ಪರಮಾತ್ಮನ ಮಕ್ಕಳು, ನಮ್ಮ ಪ್ರೀತಿಯ ಮಕ್ಕಳು ನೀವು. ಪದೇ ಪದೇ ಈ ರೀತಿ ಹೇಳ್ತಾ ಹೋಗಿ. ಅವ್ರು ಏನ್ ಮಾಡ್ತಿರ್ತಾರೋ, ಒಂದು ಡ್ರಾಯಿಂಗ್ ಮಾಡಿದ್ರೆ, ಒಂದು ಹಾಡು ಹೇಳಿದ್ರೆ, ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ವಸ್ತು ತಗೊಂಡು ಅದನ್ನ ರಿಪೇರಿ ಮಾಡಿ ಸರಿ ಕೊಟ್ರೆ, ಹೊಡೆದಾಕಿದ್ರು ಬಿಸಾಕಿದ್ರು ಅದನ್ನ ಸರಿ ಮಾಡಿ ಅಂತ ಪ್ರೀತಿಯಿಂದ ಹೇಳಿ. ಬೈಬೇಡಿ. ಅಣ್ಣ ತಂಗಿ ಅಕ್ಕ ತಮ್ಮ ಜಗಳ ಆಡ್ತಾ ಇದ್ರಿ ಅವನ ಕೂರಿಸಿ ಒಳ್ಳೆಯ ಮಾತುಗಳನ್ನ ಹೇಳಿ. ಬೈಬೇಡಿ, ನೀನ್ ದೊಡ್ಡವನು ಚಿಕ್ಕ ಸುಮ್ನೆ ಇರು, ನೀನ್ ದೊಡ್ಡವಳು ಸುಮ್ನೆ ಇರು ಅಂತ ಈ ರೀತಿ ಕಂಪ್ಯಾರಿಸನ್ ಮಾಡಬೇಕು. ಆ ರೀತಿ ಮಾಡಿ ಮಾಡಿನೇ ಮಕ್ಕಳಲ್ಲಿ ನೀವು ಇನ್ನೊಬ್ಬರ ಬಗ್ಗೆ ದ್ವೇಷವನ್ನ ತರ್ತೀರಾ, ಅಸೂಯೆಯನ್ನ ತರಿಸ್ತೀರಾ. ಅಪ್ಪ ಅಮ್ಮನ ನಮಗ್ ಕಂಡ್ರೆ ಇಷ್ಟ ಇಲ್ಲ ಅನ್ನೋ ಭಾವವನ್ನ ಮಕ್ಕಳು ತುಂಬಿಸ್ಕೊಂಡ್ಬಿಡ್ತಾರೆ. ಅದರ ಬದಲಾಗಿ ಅವರ ಗುಣ ವಿಶೇಷತೆಗಳನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಮೌಲ್ಯಗಳನ್ನ, ಅವರ ಜವಾಬ್ದಾರಿಯನ್ನ ತಿಳಿಸಿ ಹೇಳಿ. ಅವರ ಮನಸ್ಸು ಮೃದುವಾಗಿರುತ್ತೆ, ಹೂವಿನಂತೆ ಇರುತ್ತೆ. ನೀವು ಅವ್ರು ಏನ್ ಆಗ್ಬೇಕು ಅಂತ ಬಯಸ್ತಾ ಇರ್ತೀರೋ ಅವ್ರು ಅದಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಹಾರೈಸಿ, ಪ್ರಾರ್ಥನೆಯನ್ನ ಮಾಡಿ, ಪ್ರೀತಿಯನ್ನ ವ್ಯಕ್ತಪಡಿಸಿ. ನಾವ್ ಅದೆಲ್ಲ ಮಾಡ್ತಿದೀವಿ ಅಂತ ಅನ್ಬೇಡಿ. ಹೇಳೋ ವಿಧಾನ ಚೆನ್ನಾಗಿರ್ಬೇಕು. ಯಾವಾಗ ಹೇಳ್ತೀರಾ, ಹೇಗ್ ಹೇಳ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹೇಗೆಗೋ ಹೇಳ್ಬಿಡುದು, ಕೋಪದಲ್ಲಿ ಹೇಳೋದು, ಅಥವಾ ತುಂಬಾ ಪ್ರೀತಿ ಹುಕ್ಕದಾಗ ಹೇಳೋದು, ಅಥವಾ ಇನ್ನೊಂದ್ ಮಾಡ್ತಾರೆ, ಮಕ್ಕಳಿಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಲಾಲಸೆಯನ್ನ ತೋರಿಸ್ತಾರೆ, ಆಸೆಯನ್ನ ತೋರಿಸ್ಬಿಡ್ತಾರೆ. ಆ ರೀತಿ ಹೇಳಿ ಅವ್ರನ್ನ ಸಮಾಧಾನ ಮಾಡ್ತಾರೆ. ಹಾಗೆ ಯಾವತ್ತೂ ಮಾಡ್ಬಿಡಿ. ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಏನಾದ್ರೂ ಕೊಡಿಸಿದ್ರೆ ಮಾತ್ರ ಮತ್ತೆ ಅವ್ರ ಮಾತ್ರ ಕೇಳುವಂತ ಒಂದು
ಅದೇ ಒಂದು ದುರಭ್ಯಾಸ ಬೆಳೆದ್ಬಿಡುತ್ತೆ. ಕೊಡಿಸ್ಲಿಲ್ಲ ಅಂತಂದ್ರೆ ಮಕ್ಕಳು ಕೇಳಲ್ಲ. ಜೊತೆಗೆ ಯಾರ ಮುಂದೆನಾದ್ರೂ ಮಕ್ಕಳನ್ನ ವಿಪರೀತ ಹೊಗಳೋದಾಗ್ಲಿ, ವಿಪರೀತ ಬೈಯೋದಾಗ್ಲಿ, ಅಥವಾ ಅವ್ರಿಗೆ ಹೇಳಿ ಎದುರಿಸ್ತೀನಿ, ಇವ್ರಿಗೆ ಹೇಳಿ ಎದುರಿಸ್ತೀನಿ, ಮನೆ ಬಿಟ್ಟು ಕಳಿಸ್ಬಿಡ್ತೀನಿ, ಹಾಸ್ಟೆಲ್ಗೆ ಹಾಕ್ತೀನಿ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬಿಡ್ತೀನಿ, ಅಥವಾ ನಾವ್ ಇಷ್ಟು ಕಷ್ಟ ಪಡ್ತಾ ಇದೀವಿ, ನಾವು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸ್ತಾ ಇದೀವಿ, ಈ ತರ ಎಲ್ಲ ಮಾತಾಡೋದನ್ನ ಬಿಡಿ. ತಂದೆ ತಾಯಿರು ಒಳ್ಳೆ ರಾಕ್ಷಸರ ತರ, ವಿಲನ್ಗಳ ತರ ಮಕ್ಕಳ ಮುಂದೆ ಈ ತರ ಮಾತುಗಳನ್ನ ಆಡ್ತಾ ಇರ್ತಾರೆ. ಪ್ರೀತಿಯಿಂದ ಅವ್ರಿಗೆ ಜನ್ಮ ಕೊಟ್ಟ ಮೇಲೆ ಅವನ ಸಾಕುವಂತಹ ಪ್ರೀತಿ, ಯೋಗ್ಯತೆ, ಯೋಗ ಎಲ್ಲವೂ ಬೇಕು. ಅವರು ಪ್ರಾಣಿಗಳಲ್ಲ, ಬಲವಂತದಿಂದ ಅವ್ರಿಗೆ ಜನ್ಮ ಕೊಟ್ಟಿದ್ದಲ್ಲ, ನೀವ್ ಇಷ್ಟಪಟ್ಟೆ ಕೊಟ್ಟಿರ್ತಕ್ಕಂಥದ್ದು. ಅವರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವರ ಯೋಗ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೊಳ್ಳಿ. ವಯಸ್ಸಿಗೆ ಮೀರಿದ್ದು ಅವ್ರನ್ನ ಕಲೀರಿ ಅಂತಂದ್ರೆ ಆಗೋದಿಲ್ಲ. ಮಕ್ಕಳು ಹುಡುಗಾಟ ಆಡದೆ, ಮಕ್ಕಳು ತಪ್ಪು ಮಾಡದೆ ಬೇರೆಯವ್ರು ಮಾಡಕ್ಕಾಗಲ್ಲ. ಆದ್ರೆ ಪ್ರತಿ ಹಂತದಲ್ಲೂ ಒಂದು ಕಣ್ಗಾವಲು ಅವ್ರ ಮೇಲೆ ಇದ್ದು ಎಚ್ಚರಿಕೆಯಿಂದ ಅವರನ್ನು ನೋಡ್ಕೊಂಡು ಎಲ್ಲೆಲ್ಲಿ ಹೇಗೆ ತಿದ್ದಬೇಕು ಅನ್ನೋ ತಾಳ್ಮೆ, ಸಂಯಮ, ಪ್ರೀತಿ ಪ್ರತಿಯೊಂದು ನಿಮಗಿರ್ಬೇಕು. ತಪ್ಪು ಮಾಡ್ತಾರೆ, ಯಾರು ಮಾಡ್ಲಿಲ್ಲ, ನೀವು ಮಾಡ್ಲಿಲ್ವಾ? ಎಲ್ಲರೂ ಮಾಡ್ತಾರೆ. ಆದ್ರೆ ಅದನ್ನ ತಿದ್ದಿ ಹೇಳುವಂತಹ ಮನಸ್ಸು, ಶಾಂತ ಸ್ವಭಾವ, ಜವಾಬ್ದಾರಿಯುತವಾದ ಮಾತುಗಳು, ಹಾಗೆ ಮುಂದೆ ಭವಿಷ್ಯವನ್ನ ರೂಪಿಸುವಂತಹ ವ್ಯಕ್ತಿತ್ವ ಮೊದಲು ನಿಮ್ಮದಾಗಿರ್ಬೇಕು. ನಾವು ಚಿಕ್ಕವರಿದ್ದಾಗಿ ಹಿಂಗಿರ್ಲಿಲ್ಲ ಅಂದ್ರೆ ಕಾಲ ಹಂಗಿತ್ತು. ಇವಾಗ ಯಾವ್ಯಾವ ರೀತಿ ಹಂಗಿದ್ಯೋ ಅದನ್ನ ನೋಡಿ ಸರಿ ಮಾಡುವಂತಹ ಒಂದು ತಾಳ್ಮೆ ನಿಮ್ಮಲ್ಲೂ ಇರ್ಲಿ. ಯಾಕಂದ್ರೆ ನಿಮ್ಮ ಮಕ್ಕಳು ನೋವು ಪಟ್ರೆ ನಿಮಗೂ ನೋವಾಗುತ್ತೆ. ನೋವು ಕೊಡೋದು, ಬೈಯೋದು, ಒಡೆಯೋದು ಮಾಡಿ ಮತ್ತೆ ಅವನ ಸಮಾಧಾನ ಮಾಡಕ್ ಹೋಗೋದು, ಅವ್ರಿಗೆ ಇನ್ನೇನೋ ಪೂಸೆ ಹೊಡೆದು ಆಸೆ ತೋರಿಸಿ ಅದ್ ಕೊಡಿಸ್ತೀನಿ ಇದ್ ಕೊಡಿಸ್ತೀನಿ ಅಂತ ಹೇಳೋದು, ಅದು ಮಕ್ಕಳಿಗೆ ಅದೇ ಒಂದು ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ಎಷ್ಟೇ ಹೊಡೆದು ಬೈದ್ ಮಾಡಿದ್ರು ಕೋಪ ಮಾಡ್ಕೊಂಡ್ರೆ ಅಪ್ಪ ಅಮ್ಮ ಸರಿ ಹೋಗ್ತಾರೆ, ಏನೋ ಕೊಡಿಸ್ತಾರೆ, ಆಸೆ ತೋರಿಸ್ತಾರೆ ಅನ್ನೋ ಒಂದು ದುಶ್ಚಟಗಳನ್ನ ಕಲ್ಸೋದು ಸಹ ನೀವೇ ಆಗಿ. ಅಂತದೆಲ್ಲ ಮಾಡ್ಬಿಡಿ. ಅಥವಾ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಟು ಬಿಡ್ಬೇಡಿ. ಕೋಪ ಮಾಡ್ಕೊಂಡಾಗ, ಹೊಡೆದಾಗ, ಬೈದಾಗ, ಅವರು ಸಿಟ್ಟು ಮಾಡ್ಕೊಂಡು ರೂಮಲ್ಲಿ ಇದ್ದಾಗ ಅವ್ರ ಪಾಡ್ಗೆ ಅವ್ರನ್ನ ಬಿಡಬೇಡಿ. ಎಷ್ಟೋ ಮಕ್ಳು ಇದರಿಂದ ಖಿನ್ನತೆಗೆ ಒಳಗಾಗ್ತಾ ಇರ್ತಾರೆ. ಯಾರಿಗೂ ಅವ್ರ ನೋವು ಹೇಳ್ಕೊಳಕ್ ಆಗಲ್ಲ. ಅದರಿಂದ ಹೊರಗಡೆ ಹೋಗಿ ಪ್ರೀತಿಯನ್ನು ಹಾರಿಸ್ತಾರೆ, ಹಾಗೆ ಬೇರೆ ಬೇರೆ ಚಟಗಳಿಗೆ ಬಲಿ ಆಗ್ತಾರೆ. ಜಗಳಗಳು ಏನೇ ಇದ್ರು ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳಿ. ಸಮಾಜದ ಕೆಟ್ಟ ಕೃತ್ಯಗಳಿಂದ ಮಕ್ಕಳನ್ನ ಕಾಪಾಡ್ಕೊಳ್ಳಿ. ಮಕ್ಕಳು ಅಂತಂದ್ರೆ ಅಪ್ಪಟ ದೇವರು, ಮುಂದಿನ ಭವಿಷ್ಯ, ಈ ದೇಶದ ಒಂದು ಪ್ರಜೆಗಳು. ಮುತ್ತಿನಂತಹ ಮಕ್ಕಳನ್ನ ರಾಕ್ಷಸರನ್ನಾಗಿ ಮಾಡ್ಬಿಡಿ. ಅವ್ರದೇ ಆದ ಆಸೆ ಆಕಾಂಕ್ಷೆಗಳಿರುತ್ತೆ, ಅವ್ರನ್ನ ಮಾತಾಡಕ್ಕೆ ಬಿಡಿ. ಅವರ ಒಂದು ಆಸೆಗಳನ್ನ ವ್ಯಕ್ತಪಡಿಸುವಾಗ, ಹಂಚ್ಕೊಳಕ್ಕೆ ಬಂದಾಗ ನಿಂಗೇನು ಗೊತ್ತಾಗಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಡಿ. ಪ್ರತಿಯೊಂದು ತಂದೆ ತಾಯಿ ಸಹ ಇದನ್ನ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ನೀವು ಮಾಡ್ತಾ ಇರೋ ತಪ್ಪುಗಳನ್ನ ಮೊದಲಿಗೆ ಒಪ್ಕೊಳ್ಳಿ, ಆಮೇಲೆ ನಿಮ್ ಮಕ್ಕಳು ಸರಿ ಹೋಗ್ತಾರೆ. ಮಕ್ಕಳ ಮುಂದೆ ಜಗಳ ಆಡೋದು, ಮಕ್ಕಳ ಮುಂದೆ ಬೈಯೋದು, ವೆಂಕಟೇಶ್ವರನ ನಿಂದಿಸೋದು, ಟೀಚರ್ಸ್ಗಳನ್ನ ಬೈಯೋದು, ಸ್ನೇಹಿತರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಬೇಡವಾದ ಒಂದು ಕುಡಿಯೋದು, ಸಿಗರೇಟ್ ಸೇದೋದು, ಇನ್ನೊಂದು ಮಾಡೋದು, ಗಂಡ ಹೆಂಡತಿ ಜಗಳ ಮಾಡೋದು, ಈ ರೀತಿ ಮಾಡ್ತಾ ಇದ್ರೆ ಮಕ್ಕಳ ಮನಸ್ಸಿನ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ. ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ವಯಸ್ಸಾಗಿರೋದಿಲ್ಲ. ಅವ್ರು ಏನ್ ನೋಡ್ತಾರೋ ಏನ್ ಕೇಳ್ತಾರೋ ಅದೇ ಸತ್ಯ ಅನ್ಕೊಂಡ್ಬಿಡ್ತಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ. ಅವ್ರು ನಿಜವಾಗ್ಲೂ ಚೆನ್ನಾಗಾಗ್ಬೇಕು ಅಂದ್ರೆ ಪ್ರತಿದಿನ ಅವ್ರ ಮುಂದೆ ಒಳ್ಳೇದು ಮಾತ್ರ ಹೇಳಿ. ತಪ್ಪನ್ನ ತೋರ್ಸೋದಕ್ಕಿಂತ ಆ ತಪ್ಪು ಯಾತಕ್ಕೆ, ಹೇಗೆ ಅಂತ ಬಿಡಿಸಿ ಹೇಳಿ. ನೀವು ತಪ್ಪು ತಪ್ಪು ಅಂತ ಹೇಳ್ಬೇಡಿ, ಅರ್ಥ ಮಾಡಿಸಿ. ಅರ್ಥ ಮಾಡಿಸೋ ವಿಧಾನ ಸರಿಯಾಗಿರ್ಬೇಕು, ಹೇಳೋ ವಿಧಾನ ಸರಿಯಾಗಿರ್ಬೇಕು. ಗಡಿಬಿಡಿನಲ್ಲಿ, ಆತರದಲ್ಲಿ, ಕೋಪದಲ್ಲಿ ಏನೋ ನೊಂದ್ಕೊಂಡು ಅವ್ರ ಮುಂದೆ ಗಲಾಟೆ ಮಾಡಿ ದೊಂಬೆ ಎಬ್ಬಿಸ್ಬಿಡಿ. ಆಮೇಲೆ ಅದನ್ನ ದುರಾಸೆ ತೋರ್ಸೋದು ಮಕ್ಕಳಿಗೆ ಅದೇ ಯಾವುದು ಮಾಡ್ಬಿಡಿ. ಮಕ್ಕಳನ್ನ ಒಂಟಿಯಾಗೂ ಸಹ ಜಾಸ್ತಿ ಬಿಡ್ಬಿಡಿ. ಕೆಲಸದ ಒತ್ತಡಗಳಲ್ಲಿ, ಮನೆ ಜವಾಬ್ದಾರಿಗಳಲ್ಲಿ ಮಕ್ಕಳ ಪಾಡಿಗೆ ಮಕ್ಕಳನ್ನ ಬಿಟ್ಟು ಬಿಡೋದಲ್ಲ. ಎಲ್ಲಾ ಸೌಕರ್ಯ ಕೊಟ್ಟಿದೀವಿ. ತುಂಬಾ ಜನ ತಂದೆ ತಾಯಿ ಇರೋದೊಂದೇ ಹೇಳ್ತಾ ಇರ್ತಾರೆ, ಅವ್ರಿಗೆ ಏನ್ ಕಮ್ಮಿ ಮಾಡಿದೀವಿ, ನಾವು ಪಟ್ಟ ಕಷ್ಟ ಅವ್ರು ಪಡಬಾರ್ದು. ಅವ್ರಿಗೆಲ್ಲಾ ಸೌಕರ್ಯ ಕೊಡ್ತೀವಿ, ಒಳ್ಳೆ ಸ್ಕೂಲ್ಗೆ ಹಾಕಿದೀವಿ, ಒಳ್ಳೆ ಯೂನಿಫಾರ್ಮ್ ಕೊಡ್ತೀವಿ, ಒಳ್ಳೆ ಬಟ್ಟೆ ಕೊಡಿಸ್ತೀವಿ, ಒಳ್ಳೇದು ಸಿನಿಮಾ ತೋರಿಸ್ತೀವಿ, ಒಳ್ಳೆ ಪಾರ್ಕ್ ಕರ್ಕೊಂಡು ಹೋಗ್ತೀವಿ, ಏನ್ ಬೇಕೋ ಎಲ್ಲ ಕೊಡಿಸ್ತೀವಿ. ಎಲ್ಲವನ್ನ ಕೊಡ್ಸಿ 4 ಒಳ್ಳೆ ಮಾತಾಡೋದಿಲ್ಲ, ಇನ್ನೆಲ್ಲವನ್ನ ಮಾಡ್ತಾರೆ. ಏನ್ ಕಡಿಮೆ ಮಾಡಿದೀರಿ ಅಂತಂದ್ರೆ ಕೂತ್ಕೊಂಡು ಅವ್ರ ಕಷ್ಟ ಸುಖವನ್ನ ಅರ್ಥ ಮಾಡ್ಕೊಂತ ಇಲ್ಲ. ಅವ್ರ ಆಸೆ ಆಕಾಂಕ್ಷೆಗಳೇನು, ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ, ಅವ್ರು ಏನ್ ಮಾತಾಡಕ್ ಇಷ್ಟ ಪಡ್ತಾ ಇದಾರೆ, ಅವ್ರು ಯಾವ್ದು ಬೇಕು ಅಂತ ಬಯಸ್ತಾ ಇದಾರೆ, ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಎಲ್ಲವನ್ನ ಕೊಡ್ಸಿದೀನಿ, ಏನ್ ಕಡಿಮೆ ಮಾಡಿದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಏನೋ ಕಡಿಮೆ ಇದೆ ಅದಕ್ಕೆ ಇವ್ರು ಹಿಂಗ್ ಆಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಬೈಯೋದು ಹೊಡೆಯೋದಲ್ಲ, ಏನ್ ಕಡಿಮೆ ಮಾಡಿದೀನಿ ಅಂತ. ನೀವ್ ಹೇಳ್ದಂಗೆಲ್ಲ ಕೇಳಬೇಕು ಅಂತಲ್ಲ, ಅವ್ರಿಗೂ ಅವ್ರದೇ ಆದ ಆತ್ಮ ಅದು, ಅವ್ರದೇ ಆದ ಕರ್ಮಗಳನ್ನ ತಗೊಂಡ್ ಬಂದಿರ್ತಾರೆ. ಜೊತೆಗೆ ನಿಮ್ದೇ ಆದ ವಂಶದ, ನಿಮ್ದೇ ಆದ ಒಂದು ರಕ್ತ, ಅದೆಲ್ಲವೂ ಮಿಕ್ಸ್ ಆಗಿರುತ್ತೆ. ಯೋಚನೆ ಮಾಡಿ ತಂದೆ ತಾಯಿರು, ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ ಅವ್ರ ಮುಂದೆ ಕೂತು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ಹೇಳ್ತಾ ಇರಿ. ನೀವು ಒಳ್ಳೇದನ್ನೇ ಮಾಡಿ. ನೀವು ಸುಳ್ಳು ಹೇಳೋದು, ನೀವು ಮೋಸ ಮಾಡೋದು, ನೀವು ಕೋಪಿಸ್ಕೊಳ್ಳೋದು, ನೀವು ಜಗಳ ಮಾಡೋದು, ಹೊಡೆದಾಡೋದು, ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ.
ಏನ್ ಮಕ್ಕಳಾಗ್ಬೇಕು ಅಂತಿರ್ತಿರೋ ನೀವು ಮೊದಲು ಅದಾಗಿರಿ. ಗಡಿಬಿಡಿ ಜೀವನದಲ್ಲಿ ಈ ಹೋರಾಟ ಹಾರಾಟ, ಮಕ್ಕಳಿಗೆ ಗೋಳಾಟ, ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಸದಾ 4 ಒಳ್ಳೆ ಮಾತನ್ನ ಮಕ್ಕಳ ಮುಂದೆ ಹಾಡಿ ಅವ್ರನ್ನ ಹೊಗಳಿ ಒಳ್ಳೆ ರೀತಿನಲ್ಲಿ. ಪದೇ ಪದೇ ಹೊಗಳ್ಬಾರ್ದು, ಒಳ್ಳೆ ರೀತಿನಲ್ಲಿ ಒಳ್ಳೇದನ್ನ ಹೊಗಳಿ. ತಪ್ಪು ಮಾಡಿದ್ರೆ ಅದನ್ನ ಬಿಡಿಸಿ ಸರಿಯಾದ ರೀತಿನಲ್ಲಿ ಹೇಳಿ. ತಪ್ಪು ತಪ್ಪು ಅಂತ ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಡಿ. ಬೇರೆ ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ, ಬಂಧು ಬಳಗದ ಮಕ್ಕಳ ಹತ್ರ ಹೆಂಗೆ ಸಮಾಧಾನವಾಗಿ ಮಾತಾಡ್ತಿರೋ, ಹೆಂಗೆ ಅವ್ರನ್ನ ಹೊಗಳ್ತಿರೋ, ಅದೇ ರೀತಿ ನಿಮ್ಮ ಮಕ್ಕಳ ಹತ್ರನೂ ಹೊಗಳಿ, ನಿಮ್ಮ ಮಕ್ಕಳ ಹತ್ರನೂ ಸಮಾಧಾನವಾಗಿ ಕೇಳಿ.